ಪಹಲ್ಗಾಮ್ನಲ್ಲಿ ನಡೆದಂತ ಉಗ್ರರ ದಾಳಿ, ಹಿಂದೂಗಳ ಮಾರಣ ಹೋಮ. ಇದರಲ್ಲಿ ಚೀನಾದ ಅತ್ಯಾಧುನಿಕ ಫೋನ್ಗಳು ಬಳಕೆಯಾಗಿದೆ. ಉಗ್ರರು ಬಳಸಿದಂತ ಫೋನ್ಗಳೇನಿದ್ದಾವೆ ಇದು ಚೀನಾ ಕೊಟ್ಟಿರುವಂತ ಫೋನ್ಗಳ ಅನ್ನುವಂತ ಅನುಮಾನ ಇದೆ. ತಮ್ಮ ನಡುವೆ ಕಮ್ಯುನಿಕೇಷನ್ಗೆ, ಸಂಪರ್ಕಕ್ಕೆ ಚೀನಾ ಫೋನ್ ಅನ್ನು ಬಳಸಿದ್ದಾರೆ. ತನಿಖಾಧಿಕಾರಿಗಳಿಗೆ ಚೀನಾ ಫೋನ್ ಬಳಕೆಯ ಬಗ್ಗೆ ಮಾಹಿತಿ ಸಿಕ್ಕಿದೆ. ಚೀನಾದ ಹುವಾಯ್ ಕಂಪನಿ ಸ್ಯಾಟಲೈಟ್ ಫೋನ್ ಅನ್ನ ಏನು ಮಾಡುತ್ತೆ ಆ ಫೋನ್ ಅನ್ನು ಬಳಸಿದ್ದಾರೆ. ಸ್ಯಾಟಲೈಟ್ ಸಿಗ್ನಲ್ ಬಳಸುವಂತ ಅತ್ಯಾಧುನಿಕ ಫೋನ್ ಅನ್ನ ಈ ದಾಳಿಯ ಸಂದರ್ಭದಲ್ಲಿ ಬಳಸಲಾಗಿದೆ. ಇಂಟರ್ನಲ್ ಸ್ಯಾಟಲೈಟ್ ಆಂಟನಾಗಳಿರುವಂತ ಫೋನ್ ಅನ್ನ ಬಳಸಲಾಗಿದೆ. ಸ್ಪೆಷಲೈಸ್ಡ್ ಚಿಪ್ಗಳಿರುವಂತ ಫೋನ್ ಅನ್ನ ದಾಳಿಯ ಸಂದರ್ಭದಲ್ಲಿ ಬಳಸಲಾಗಿದೆ. ಯಾಕಂತಂದ್ರೆ ಆ ಕೃತ್ಯ ನಡೆದಂತ ಜಾಗ, ದಾಳಿ ಆದಂತ ಜಾಗ ಅದು ನೆಟ್ವರ್ಕ್ ಇರುವಂತ ಜಾಗ ಅಲ್ಲ, ಮೊಬೈಲ್ ನೆಟ್ವರ್ಕ್ ಇರುವಂತ ಜಾಗ ಅಲ್ಲ. ಸೊ ಆ ಕಾರಣಕ್ಕಾಗಿ ಉಗ್ರರ ಮಧ್ಯೆ ಕಮ್ಯುನಿಕೇಷನ್ ಆಗಿರೋದು ಸ್ಯಾಟಲೈಟ್ ಫೋನ್ ಅನ್ನು ಬಳಸಿ, ಚೀನಾದ ಸ್ಯಾಟಲೈಟ್ ಫೋನ್ ಅನ್ನು ಬಳಸಿ ಕಮ್ಯುನಿಕೇಷನ್ ಆಗಿದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಹುವಾಯ್ ಅನ್ನುವಂಥ ಚೀನಾದ ಕಂಪನಿಯೊಂದು ರೆಡಿ ಮಾಡುವಂಥ ಸ್ಯಾಟಲೈಟ್ ಫೋನ್ ಅನ್ನು ಭಾರತದಲ್ಲಿ ಅದು ಬ್ಯಾನ್ ಇದೆ. ಭಾರತದಲ್ಲಿ ಅನೇಕ ಸಂದರ್ಭದಲ್ಲಿ ಇಲ್ಲೂ ಕೂಡ ಸ್ಯಾಟಲೈಟ್ ಫೋನ್ ಅನ್ನು ಬಳಸಿದಂಥ ಮಾಹಿತಿ ಭದ್ರತಾ ಸಂಸ್ಥೆಗಳಿಗೆ ಸಿಕ್ಕಿತ್ತು. ತುರಾಯ ಅನ್ನುವಂಥ ಸ್ಯಾಟಲೈಟ್ ಫೋನ್ ಅನ್ನು ಬಳಸಲಾಗ್ತಾ ಇತ್ತು. ಈಗ ಮೊನ್ನೆ ಪಹಲ್ಗಾಮಲ್ಲಿ ಬಳಸಿದ್ದು ಕೂಡ ಸ್ಯಾಟಲೈಟ್ ಫೋನು ಅನ್ನೋ ಮಾಹಿತಿ ತನಿಖಾ ಸಂಸ್ಥೆಗಳಿಗೆ ಲಭ್ಯ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.